ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಚಿತ್ರದ ಔಟ್ಲೈನನ್ನು ನಾನು ಮಾಡಾಗಿದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸರಿ ಚೆಕ್ ಮಾಡಿ ಮತ್ತು ಆ ವಿಡಿಯೋನ ಫುಲ್ ನೋಡಿ. ಈಗ ಈ ಚಿತ್ರದ ಶೇಡಿಂಗನ್ನು ಮಾಡೋಣ. ಇದರಲ್ಲಿ ಫೇಸ್ ಶೇಡಿಂಗ್ ಮಾತ್ರನೇ ಮಾಡ್ತಾ ಇದ್ದೀನಿ. ಐ ಡ್ರಾನ ನಾನು 2B ಪೆನ್ಸಿಲ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿತ್ರದ ಶೇಡಿಂಗಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಟೂಲ್ಸನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಡಾಮ್ಸ್ ಡ್ರಾಯಿಂಗ್ ಪೆನ್ಸಿಲ್ ಮತ್ತು ಬ್ಲೆಂಡರ್, ಟಿಶ್ಯೂ ಪೇಪರ್ ಮತ್ತು ಮೇಕಪ್ ಬ್ರಷ್ ಇಷ್ಟನ್ನು ಯೂಸ್ ಮಾಡಿಬಿಟ್ಟು ನಾನು ಫೇಸ್ ಶೇಡಿಂಗನ್ನು ಇವತ್ತು ಮಾಡ್ತಾ ಇದ್ದೀನಿ. ಪೆನ್ಸಿಲನ್ನು ಯೂಸ್ ಮಾಡಿಬಿಟ್ಟು ಲೈಟಾಗಿ ಶೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಶೇಡಿಂಗ್ ಮಾಡುವಾಗ ಯಾವಾಗಲೂ ಪೆನ್ಸಿಲನ್ನು ದೂರ ಇಟ್ಕೊಂಡ್ಬಿಟ್ಟು ಲೈಟಾಗಿ ಡ್ರಾ ಮಾಡಬೇಕು. ಪೆನ್ಸಿಲ್ ಶೇಡಿಂಗ್ ಎಲ್ಲ ಅದಾದಮೇಲೆ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕು. ಸ್ಕಿನ್ನನ್ನು ಯಾವಾಗಲೂ ಬ್ಲೆಂಡ್ ಮಾಡುವಾಗ ಟಿಶ್ಯೂ ಪೇಪರನ್ನೇ ಯೂಸ್ ಮಾಡಿ. ಬೇರೆ ಎಲ್ಲ ಬ್ಲೆಂಡರ್ಗಿಂತನೂ ಟಿಶ್ಯೂ ಪೇಪರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಶೇಡಿಂಗ್ ಮಾಡುವಾಗ ಒಂದೇ ಸರಿ ಡಾರ್ಕಾಗಿ ಶೇಡಿಂಗ್ ಮಾಡಬಾರ್ದು. ಲೈಟಾಗಿ ಒಂದು ಲೇಯರು ಶೇಡಿಂಗ್ ಮಾಡ್ಕೋಬೇಕು. ಅದಾದಮೇಲೆ ಡಾರ್ಕ್ ಶೇಡ್ ಎಲ್ಲೆಲ್ಲಿ ಕೊಡಬೇಕು ಅಂಥೇಳಿ ನಾವು ರೆಫರೆನ್ಸ್ ಪಿಕ್ಚರನ್ನು ನೋಡಿಬಿಟ್ಟು ಆ ಜಾಗದಲ್ಲಿ ಮಾತ್ರ ಇನ್ನೊಂದು ಸರಿ ಡಾರ್ಕಾಗಿ ಶೇಡಿಂಗ್ ಕೊಡ್ಕೋಬೇಕು. ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಫೇಸ್ ಶೇಡಿಂಗ್ ಹೇಗೆ ಮಾಡೋದು ಅಂಥೇಳಿ ನೋಡಾಯಿತು.
ಇದರ ನೆಕ್ಸ್ಟ್ ಪಾರ್ಟನ್ನು ನಾನು ಇನ್ನೊಂದು ಎಪಿಸೋಡಾಗಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.